ಒಮ್ಮೆ ವಿಜಯನಗರ ಎಂಬ ದೊಡ್ಡ ರಾಜ್ಯವಿತ್ತು. ಆ ರಾಜ್ಯದ ರಾಜನು ಬುದ್ಧಿವಂತನು, ದಯಾಳು ಆಗಿದ್ದನು. ಆದರೆ ಅವನಿಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡುತ್ತಿತ್ತು. ಜನರಿಗೆ ನಿಜವಾದ ಸಂತೋಷವನ್ನು ಕೊಡುವುದು ಯಾವುದು? ಬೆಳ್ಳಿ, ಬಂಗಾರ, ಅಧಿಕಾರ, ಬೇರೆ ಏನಾದರೂ ಎಂದು ಆಲೋಚನೆ ಮಾಡುತ್ತಿದ್ದ. ರಾಜನು ಇದನ್ನೇ ಆಲೋಚಿಸುತ್ತಾ ಒಮ್ಮೆ ನಗರ ಸಂಚಾರ ಹೊರಟನು. ಹಾಗೆ ಸುತ್ತಾಡುತ್ತಾ ಮಾರ್ಕೆಟ್ ಹಾಗೂ ನಗರ ಸಂಚಾರ ಮಾಡುತ್ತಾ ಬಂದ. ರಾಜನು ಅರಮನೆ ಬಾಗಿಲ ಬಳಿ ಹರಿದ ಬಟ್ಟೆ ತೊಟ್ಟಿದ್ದರೂ ಮುಖದಲ್ಲಿ ಸಂತೋಷದ ನಗು ಹೊಳೆದಿದ್ದ ಒಬ್ಬ ಭಿಕ್ಷುಕರನ್ನು ನೋಡಿದ. ರಾಜನಿಗೆ ತುಂಬಾ ಆಶ್ಚರ್ಯದಿಂದ ಇವನ ಬಳಿ ಏನೂ ಇಲ್ಲ, ಆದರೆ ಎಷ್ಟು ಖುಷಿಯಿಂದ ಬದುಕುತ್ತಿದ್ದಾನೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ರಾಜ ಭಿಕ್ಷುಕರ ಬಳಿ ಬಂದು ಕುತೂಹಲದಿಂದ ಕೇಳಿದ, ಓ ಭಿಕ್ಷುಕ, ನಿನ್ನ ಬಳಿ ಮನೆ ಇಲ್ಲ, ಹಣ ಇಲ್ಲ, ಆದರೂ ನೀನು ಸದಾ ನಗುತ್ತೀಯ. ನಿನ್ನ ಸಂತೋಷದ ರಹಸ್ಯವೇನು ಎಂದು ಕೇಳಿದ. ಭಿಕ್ಷುಕ ಶಾಂತ ಧ್ವನಿಯಿಂದ ಹೇಳುತ್ತಾರೆ, ಮಹಾರಾಜನೇ, ನಿನಗೆ ಬೇಕಾದಷ್ಟು ಆಹಾರ ಸಿಕ್ಕರೆ ಸಾಕು. ದೇವರು ಕೊಟ್ಟಷ್ಟೇ ನನಗೆ ಮೂಲ್ಯ. ತೃಪ್ತಿಯ ಮನಸ್ಸೇ ನನ್ನ ಸಂತೋಷ. ಮತ್ತೆ ರಾಜ ಕೇಳುತ್ತಾನೆ, ಆದರೆ ಕಷ್ಟ ಬಂದಾಗಲೂ ಹೀಗೆ ನಗುತ್ತೀಯಾ ಎಂದು. ಭಿಕ್ಷುಕ ನಗುತ್ತಾನೆ ಹೇಳುತ್ತಾರೆ, ಜೀವನದಲ್ಲಿ ಹೂವಿನೊಂದಿಗೆ ಮುಳ್ಳುಗಳು ಇರುತ್ತವೆ. ನಾವು ಎರಡನ್ನೂ ಒಪ್ಪಿಕೊಂಡಾಗಲೇ ಹೃದಯ ಶಾಂತವಾಗಿರುತ್ತದೆ ಎಂದು. ಅರಮನೆಗೆ ಹಿಂದಿರುಗಿದ ರಾಜ ಆ ಮಾತುಗಳು ರಾಜನ ಹೃದಯವನ್ನು ಸ್ಪರ್ಶಿಸಿದವು. ಅರಮನೆಗೆ ಹಿಂದಿರುಗುತ್ತಿದ್ದಾಗ ಅವನ ಮುಖದಲ್ಲಿ ಹೊಸ ಶಾಂತಿ ಹೊಳೆಯುತ್ತಿತ್ತು. ಅವನ ಅರಿತುಕೊಂಡ ಸಂತೋಷವನ್ನು ಸಂಪತ್ತಿನಿಂದ ಕೊಂಡುಕೊಳ್ಳಲಾಗದು ಎಂದು ಅರಿತುಕೊಂಡ ರಾಜನು. ಆ ದಿನದಿಂದ ರಾಜನು ತನ್ನ ಜನರಿಗೆ ಒಂದು ಮಹಾನ್ ಪಾಠ ಬೋಧಿಸಿದನು. ಮಕ್ಕಳೇ, ನೆನಪಿಟ್ಟುಕೊಳ್ಳಿ, ಸಂತೋಷವು ಬಂಗಾರ ಬೆಳ್ಳಿಯಲ್ಲಿ ಇಲ್ಲ. ನಿಜವಾದ ಸಂತೋಷ ತೃಪ್ತಿಯ ಮನಸ್ಸಿನಲ್ಲಿ ಇದೆ ಎಂದು ಬೋಧಿಸಿದನು. ಹೀಗಾಗಿ ನಿಜವಾದ ಆಸ್ತಿ ಎಂದರೆ ತೃಪ್ತಿ ಇದ್ದರೆ ಬಡವ ಬದುಕು ಸಹ ಅಮೂಲ್ಯವಾಗಿರುತ್ತದೆ. ಈ ಮಾತನ್ನು ಕೇಳಿ ಜನರು ಚಪ್ಪಾಳೆ ತಟ್ಟುತ್ತಾ ಶ್ಲಾಘಿಸಿದರು ರಾಜನನ್ನು.